ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಸ್ಥಾಪನೆ ಹೆಸರಲ್ಲಿ ಬಲವಂತವಾಗಿ ವಶಪಡಿಸಿಕೊಳ್ಳುವುದರ ಮೂಲಕ ಕಾಂಗ್ರೆಸ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಗ್ರಾಮದಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಂಡು ರೈತರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅವರು ಮಾತನಾಡಿದರು. ಯಣಂಗೂರು ಸೇರಿ ತಾಲೂಕಿನ 13 ಗ್ರಾಮಗಳ ರೈತರು ಯಾವುದೇ ಕಾರಣಕ್ಕೂ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಸ್ಥಾಪನೆಗೆ ಕೊಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಸರ್ಕಾರ ಬಲವಂತವಾಗಿ ಭೂಮಿ ಪಡೆಯಲು ಮುಂದಾಗಿದೆ. ಕೈಗಾರಿಕೆಗಳ ಹೆಸರಲ್ಲಿ ರೈತರ ಜಮೀನು ಕಿತ್ತುಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿದೆ ಅಂತ ವಿಜೇಂದ್ರ ದೂರಿದ್ದಾರೆ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಕನಿಷ್ಠ 70% ರೈತರು ಜಮೀನು ಕೊಡಲು ಒಪ್ಪಿಗೆ ಸೂಚಿಸಿದಾಗ ಮಾತ್ರ ಕೈಗಾರಿಕೆ ಸ್ಥಾಪನೆಗೆ ಮುಂದಾಗಬೇಕು. ಆದರೆ ರೈತರ ವಿರೋಧದ ನಡುವೆಯೂ ಕೂಡ ಜಮೀನು ಪಡೆಯಲು ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದೇ ತಿಂಗಳ 13ರಿಂದ ಆರಂಭವಾಗಲಿರುವ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ರೈತರ ಪರವಾಗಿ ಧ್ವನಿ ಎತ್ತಲಾಗುತ್ತೆ. ಸದನದ ಒಳಗೆ ಹಾಗೂ ಹೊರಗೆ ಬಿಜೆಪಿ ರೈತರ ಪರವಾಗಿ ಹೋರಾಟ ನಡೆಸುತ್ತೆ ಅಂತ ವಿಜೇಂದ್ರ ಭರವಸೆ ಕೊಟ್ಟಿದ್ದಾರೆ. ಭೂಮಿ ಉಳಿಬೇಕು. 1826 ಜನ ಕೊಡೋದಿಲ್ಲ ಅಂತ ಹೇಳಿ ಡಿಸಿ ಆಫೀಸ್ ಹತ್ರ ಸುಮಾರು 150 ಮಾತಾಡಿದ್ರೆ ಇಲ್ಲಿ ನಮ್ಮನ್ನೆಲ್ಲ ಏನು ಇಲ್ಲಿ ಕಾರ್ಮಿಕರಿಗೆ ಮತ್ತೆ ಆಮೇಲಿಂದ ಕೈಗಾರಿಕೆ ಬರೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ನಮ್ಮೇಲೆ ಮಾತಾಡ್ತೀವಿ. 13 ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಖಂಡಿತ ನಾವು ಗಟ್ಟಿಯಾಗಿ ನಾವು ಅಶೋಕ್ ಅವರು ಅವ್ರಿಗೊಂದು ನ್ಯಾಯ ನಮ್ಗೆ ಒಂದೇ ಪಕ್ಕದೆಲ್ಲ ಏನ್ ಮಾಡೋದು ನಾವು ಇಲ್ಲ ಪಾಪ ರಾಜ್ಯದಲ್ಲಿ ಅಲ್ಲಿ ಇದು ಬಂದು ನಮ್ಮ ಪೇಂಟ್ ಇರೋ, ಇದು ಬಂದು ಯಣಂಗೂರು, ಇದು ಬಂದು ಒಂದೊಂದು ಊರಿಗೆ ಒಂದೊಂದು ಕಲರ್ ಇದರಲ್ಲಿ ಬಹಳ ಮೋಸ ಸ್ಪೆಸಿಫಿಕ್ ಆಗಿ 13 ಹಳ್ಳಿಗೆ. ಇದು 2823 ಭೂಮಿಗೆ ಏರ್ಪೋರ್ಟ್ ಹತ್ರ ತಗೊಂಡಿರೋ ಜಮೀನು ಪಕ್ಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ. 1000 ಎಕರೆ ಜಮೀನು ಇದೆ. ಕೈವರದ ಹತ್ರ ಮಾಡಿದ್ದಾರೆ. 100 ಎಕರೆ ಜಮೀನು ಇದೆ. ಇವತ್ತು ಅಂತಾರಾಷ್ಟ್ರೀಯ 200 ಕೋಟಿ ರೂಗಳಲ್ಲಿ ಸಂಪೂರ್ಣವಾಗಿ ಭೂಮಿ. ಇದು ಫಲವತ್ತಾದ ಭೂಮಿ, ಎಲ್ಲಾ ಬೆಳೆ ಬೆಳೀತಕ್ಕಂಥ ಭೂಮಿ, ಎ ಗ್ರೇಡ್ ಭೂಮಿ. ಇದನ್ನ ಅಕ್ವಿಜೇಷನ್ ಸೇರಿಸ್ಕೊಂಡಿದ್ದಾರೆ. ಎಷ್ಟು 150 ದಿವಸದಿಂದ ಹೋರಾಟ ಮಾಡ್ತಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. 24 ಅಹೋರಾತ್ರಿ ಹೆಣ್ಮಕ್ಳು ರಾತ್ರಿ ಆಗ್ಲಿಕ್ಕೆ ಹಸುಗಳು ಎಮ್ಮೆಲ್ಲ ಕಟ್ಟಿ ಹಾಕೊಂಡು ಅಲ್ಲೇ ಜೀವನ ಮಾಡ್ತಾರೆ. ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಆದರೆ ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ. ಇನ್ನೊಂದ್ಸಲ ಬರಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ತಾಯಂದಿರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ಏನು ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ರೂ ಕೂಡ 70-80-90% ಅಷ್ಟು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ನಾನು ಇವತ್ತು ನಮ್ಮ ತಾಯಂದರಿಗೆ, ರೈತರಿಗೆ ಎಲ್ಲರೂ ಕೂಡ ನಾವು ಭರವಸೆನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ
ಇವರ ಹೋರಾಟದ ಜೊತೆ ನಾವು ಇರ್ತೇವೆ. ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನ ಇರ್ತೇವೆ ನಾವು. 23 ಎಕರೆ ಇವತ್ತು ಒತ್ತಾಯ ಪೂರ್ವಕವಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನ್ ಕೊಡೋದಕ್ಕೆ ಅವ್ರು ಮುಂದೆ ಬರ್ಬೇಕಾಗ್ತದೆ. ಆದ್ರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದ್ರು ಸಹ ಬಲವಂತವಾಗಿ ಒತ್ತಾಯ ಪೂರ್ವಕವಾಗಿ ಬಡವರ ರೈತರ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವ್ರಿಗೆ ದೇವ್ರು ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇವತ್ತು ಸದನ ಏನು ಪ್ರಾರಂಭ ಆಗ್ತದೆ 13 ತಾರೀಕು ಸದನದಲ್ಲೂ ಕೂಡ ಇದನ್ನ ಕೆಲವು ಪ್ರಸ್ತಾಪ ಮಾಡೋದು ಅಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿ ಇರ್ತೇವೆ. ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆಲಿ ಬೆಂಬಲವನ್ನು ಕೂಡ ನಾವು ಕೊಡ್ತೇವೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ. ತಾವೇ ನೋಡ್ತಾ ಇದ್ದೀರಿ, ಕಳೆದ ನೂರಾರು ದಿನಗಳಿಂದ ಈ ಭಾಗದ ರೈತರು, ಹೆಣ್ಣಂಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು, 13 ಹಳ್ಳಿಗಳು ಸೇರಿದಂತೆ ಈ ಭಾಗದ ರೈತರಿಂದ ರಾಜ್ಯ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದದ್ದು ಅಕ್ಷಮ್ಯ ಅಪರಾಧ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ವೈಎ ನಾರಾಯಣಸ್ವಾಮಿ, ಮೋದಿ ವೆಂಕಟಪ್ಪ, ತಮ್ಮೇಶ್ ಗೌಡ, ಜಿಲ್ಲಾ ಬಿಜೆಪಿ ಮುಖಂಡ ಮಂದಿರಾಜು, ಗೋಪಾಲಕೃಷ್ಣ, ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಭೈರೇಗೌಡ, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಏಜ್ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.